ಗ್ರಾಮೀಣ ಕ್ರೀಡಾಪಟುಗಳಿಗೆ ಉತ್ತಮವಾದ ವೇದಿಕೆಯನ್ನು ಕಲ್ಪಿಸುವ ಉದ್ದೇಶದಿಂದ ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿರುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ವತಿಯಿಂದ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾರ್ಚ್ 15, 2026ರಂದು ಅತ್ತಿಬೆಲೆಯಲ್ಲಿ ಅದ್ಧೂರಿಯಾಗಿ ಪ್ರಾರಂಭಗೊಳ್ಳಲಿದೆ ಎಂದು ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ಅಧ್ಯಕ್ಷ ಮಂಜುನಾಥ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಈಗಾಗಲೇ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 1 ಪ್ರಾರಂಭಿಸಿ ಯಶಸ್ವಿಯಾಗಿ ನಡೆದಿದ್ದು, ಮುಂದುವರೆದ ಭಾಗವಾಗಿ ಮಾರ್ಚ್ 15, 2026ರಂದು ಅತ್ತಿಬೆಲೆಯಲ್ಲಿ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಪಂದ್ಯಾವಳಿಯ ಪ್ರಾರಂಭಗೊಳ್ಳಲಿದ್ದು, ಇನ್ನು ಡಿಸೆಂಬರ್ 24ರಿಂದ ಜನವರಿ 20ನೇ ತಾರೀಕಿನವರೆಗೆ ಕ್ರೀಡಾಪಟುಗಳ ನೋಂದಣಿ ಪ್ರಕ್ರಿಯೆ ನಡೆಯುತ್ತದೆ. ಹಾಗೆಯೇ IPL ಮಾದರಿಯಲ್ಲಿಯೇ ಆಟಗಾರರ ಹರಾಜು ಪ್ರಕ್ರಿಯೆಯನ್ನು ಜನವರಿ 31ರಂದು ವಠೇರಾ ಹೋಟೆಲ್ ಆಯೋಜಿಸಲಾಗಿದೆ ಮತ್ತು ಜರ್ಸಿ ಮತ್ತು ಟ್ರೋಫಿಯನ್ನು ಮಾರ್ಚ್ 1ರಂದು ಹೊಲಿಮಂಗಲ ಗ್ರಾಮದಲ್ಲಿರುವ ಉತ್ಸವ ರೆಸಾರ್ಟ್ನಲ್ಲಿ ಆಯೋಜಿಸಲಾಗಿದೆ. ಇನ್ನು ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 24 ತಂಡಗಳು ಭಾಗವಹಿಸಲಿದ್ದು, ಶನಿವಾರ ಮತ್ತು ಭಾನುವಾರದಂದು ಮಾತ್ರ ಪಂದ್ಯಗಳು ನಡೆಯುತ್ತವೆ. ವಿಶೇಷವಾಗಿ ಅತ್ತಿಬೆಲೆ, ವೀರಸಂದ್ರ ಹಾಗೂ ಆನೇಕಲ್ 3 ಕಡೆ ಪಂದ್ಯಗಳನ್ನು ನಡೆಸಲು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಎಂದರು. ಇನ್ನು ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಕ್ರೀಡಾಕೂಟದಲ್ಲಿ ಪ್ರಥಮ ಬಹುಮಾನ 5,55,000 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ ಹಾಗೂ ಎರಡನೇ ಬಹುಮಾನ 3,33,000 ರೂಪಾಯಿ ಮತ್ತು ಟ್ರೋಫಿ ಹಾಗೂ ಮೂರನೇ ಬಹುಮಾನ 2,22,000 ರೂಪಾಯಿ ಮತ್ತು ಟ್ರೋಫಿ ಹಾಗೂ ನಾಲ್ಕನೇ ಬಹುಮಾನ 1,11,000 ರೂಪಾಯಿ ಮತ್ತು ಟ್ರೋಫಿ ಹಾಗೂ ಅತ್ಯುನ್ನತ ಆಟಗಾರರಿಗೆ ವಿಶೇಷ ಬಹುಮಾನಗಳನ್ನು ನೀಡಲಾಗುವುದು. ಕೂಡಲೇ ಕ್ರೀಡಾಪಟುಗಳು ತಪ್ಪದೇ ನೋಂದಣಿ ಮಾಡಿಕೊಂಡು ನಿಮ್ಮ ಭವಿಷ್ಯವನ್ನು ಉಜ್ವಲಪಡಿಸಿಕೊಳ್ಳಿ ಎಂದು ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ನ ಪದಾಧಿಕಾರಿಗಳು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ನ ಉಪಾಧ್ಯಕ್ಷ ಬೊಮ್ಮಸಂದ್ರ ಪುನೀತ್ ಪ್ರಸಾದ್, ಗುರುರಾಜ್, ಕಾಚಿನಾಯಕನಹಳ್ಳಿ ಕಿರಣ್ ಕುಮಾರ್, ಹೆಬ್ಗೋಡಿ ರಮೇಶ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಕಾರ್ಯದರ್ಶಿಗಳಾದ ಪ್ರವೀಣ್, ಶಂಕರ್, ದಿನೇಶ್ ಮತ್ತಿತರರು ಹಾಜರಿದ್ದರು. ಎಲ್ಲ ಆನೇಕಲ್ ತಾಲೂಕಿನ ಹಿರಿಯ ಕ್ರಿಕೆಟ್ ಆಟಗಾರರ ಒಂದು ಸಂತೋಷದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾವು ಹೊಸದಾಗಿ ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ಅಂತೇಳಿ ಹೊಸದಾಗಿ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಒಂದು ಫೌಂಡೇಶನ್ನ ಉದ್ದೇಶ ಇಷ್ಟೇ, ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಗ್ರಾಮೀಣ ಕ್ರೀಡಾಪಟುಗಳಿಗೆ ಹಾಗೂ ಎಲ್ಲ ಕ್ರಿಕೆಟ್ ಆಟಗಾರರಿಗೆ ಒಂದು ಉತ್ತಮವಾದ ಸದಾವಕಾಶ ನೀಡಬೇಕಾಗಿ ನಾವೆಲ್ಲ ಒಂದು ಚರ್ಚೆ ಮಾಡಿ ATPL ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗ್ ಸೀಸನ್ 2 ನಡೆಸ್ತಾ ಇದ್ದೇವೆ. ಈಗಾಗಲೇ ಉದ್ದೇಶ ಹೇಳಿದ್ದೀನಿ, ಎಲ್ಲ ಆಟಗಾರರ ಒಂದು ಗ್ರಾಮೀಣ ಪ್ರತಿಭೆಗಳನ್ನು ಹೊರತರಬೇಕು. ಆನೇಕಲ್ ತಾಲೂಕಿನ ಎಲ್ಲ ಕ್ರಿಕೆಟ್ ಆಟಗಾರರು ಮುಂದೆ ಹೋಗಬೇಕು. KSPL ಅಂತ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆಡಬೇಕು ಅಂತೇಳಿ ನಾವೊಂದು ಟ್ರಸ್ಟ್ ಏನು ಮಾಡ್ಕೊಂಡಿದ್ದೀವಿ. ಎಲ್ಲ ಆಟಗಾರರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಹಾಗೂ ಈ ಒಂದು ಟೂರ್ನಮೆಂಟು ಒಂದು ಪ್ಲೇಯರ್ಸ್ ರಿಜಿಸ್ಟ್ರೇಷನನ್ನು ನಾವು ಇದೇ ತಿಂಗಳು 24ನೇ ತಾರೀಕು ಇಟ್ಕೊಂಡಿದ್ದೀವಿ. ಹಾಗೂ ರಿಜಿಸ್ಟ್ರೇಷನ್ ಕ್ಲೋಸ್ ಡೇಟು 20/1/2026 ಅಂದರೆ ಜನವರಿ 20ನೇ ತಾರೀಕು ಇಟ್ಕೊಂಡಿದ್ದೀವಿ. ಈ ಒಂದು ಡೇಟು ಅಂತಿಮವಾಗಿರ್ತದೆ. ಈ ಒಂದು ಡೇಟ್ ಆದ ನಂತರ ಯಾವ ಒಂದು ಪ್ಲೇಯರ್ಗೂ ಸಹ ರಿಜಿಸ್ಟ್ರೇಷನ್ಗೆ ಅವಕಾಶ ಇರೋದಿಲ್ಲ. ಹಾಗೂ ಆ್ಯಕ್ಷನ್ ಡೇಟ್ನ ಅಂದರೆ ಆ್ಯಕ್ಷನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ಎಲ್ಲ ತಿಳ್ಕೊಂಡಿದ್ದೇವೆ, ಮಾಡಿ ತೋರಿಸ್ತೇವೆ. ಆ್ಯಕ್ಷನ್ ಡೇಟು 31/1/26 ಹೋಟೆಲ್ ವಠೇರಾ 5 ಸ್ಟಾರ್ ಹೋಟೆಲಲ್ಲಿ ಇಟ್ಕೊಂಡಿದ್ದೇವೆ. ಹಾಗೂ ಮತ್ತೊಂದು ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದ್ರೆ ಜೆರ್ಸಿ ಮತ್ತು ಟ್ರೋಫಿ ಇನಾಗ್ರೇಷನ್ ಸಹ ಇಟ್ಕೊಂಡಿದ್ದೇವೆ. ಆ ಒಂದು ದಿನಾಂಕ ಬಂದು 1/3/26 ಆವತ್ತಿನ ದಿವಸನೇ ಟೈಸ್ ಕಾಫಿ ಸಹ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಜೆರ್ಸಿ ಮತ್ತು ಟ್ರೋಫಿ ಇನಾಗ್ರೇಷನ್ ಕಾರ್ಯಕ್ರಮವನ್ನು ನಾವು ಉತ್ಸವ ಉಳಮಂಗಲ ಒಂದು ರೆಸಾರ್ಟಲ್ಲಿ ಇಟ್ಕೊಂಡಿದ್ದೇವೆ. ಹಾಗೂ ಈ ಒಂದು ಟೂರ್ನಮೆಂಟು ಸ್ಟಾರ್ಟ್ ಆಗೋದು ಮ್ಯಾಚ್ ಸ್ಟಾರ್ಟ್ ಡೇಟ್ ಬಂದು 15/3/2026. ಎಲ್ಲ ದಯವಿಟ್ಟು ಎಲ್ಲ ಆಟಗಾರರು ತಿಳ್ಕೋಬೇಕು. ರಿಜಿಸ್ಟ್ರೇಷನ್ ನೀವು ಮುಂಚೆನೆಯಲ್ಲಿ ಬೇಗ ನೀವು ಮಾಡಿಕೊಂಡು, ಅದೇ ರೀತಿ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿರೋ ಡೇಟನ್ನು ಸಹ ಮಂದಟ್ ಮಾಡಿಕೊಂಡು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ಟೂರ್ನಮೆಂಟಲ್ಲಿ 24 ತಂಡಗಳು ಭಾಗವಹಿಸ್ತಾ ಇದೆ. ಎಲ್ರಿಗೂ ಸ್ವಾಗತ. ಮೊದಲನೇದಾಗಿ ATPL ಸೀಸನ್ 1 ಸಹ ಮಾಡಿದ್ವಿ. ಆ ಒಂದು ಹಿಂದೆ ಬಂದಂಥ 20 ತಂಡಗಳಿಗೂ ಸಹ ನಾವು ಮೊದಲನೇ ಒಂದು ಅವಕಾಶ ನೀಡ್ತಾ ಇದ್ದೇವೆ. ಹಾಗೂ ಹೊಸದಾಗಿ 4 ತಂಡಗಳನ್ನು ನಾವು ಸೇರಿಸ್ಕೊಳ್ತಾ ಇದ್ದೇವೆ. ಹಾಗೂ ಪ್ರತಿ ಪ್ಲೇಯರ್ಗೆ 400 ರೂಪಾಯಿ ಒಂದು ನೋಂದಣಿ ಶುಲ್ಕವನ್ನು ಸಹ ಇಟ್ಟಿದ್ದೇವೆ. ಅವರಿಗೆ ನಮ್ಮ ACF ಮುಖಾಂತರ ಒಂದು ಟಿ ಶರ್ಟನ್ನು ಸಹ ಉಡುಗೊರೆಯಾಗಿ ನಾವು ರಿಟರ್ನ್ ಕೊಡ್ತಾ ಇದ್ದೇವೆ.
ಎಲ್ಲ ಪ್ಲೇಯರ್ಗೂ ಯಾರು ನಮ್ಮ ಒಂದು ಪ್ಲೇಯರ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಾ 400 ರೂಪಾಯಿ ಕೊಟ್ಟು ಎಲ್ಲ ಪ್ಲೇಯರ್ಗೂ ಸಹ ನಾವು ಒಂದು ACFನ ಮುಖಾಂತರ ರಿಟರ್ನ್ ಆಗಿ ಟಿ ಶರ್ಟ್ನ ಗಿಫ್ಟ್ ಮಾಡ್ತಾಯಿದ್ದೇವೆ. ಹಾಗೂ ಈ ಒಂದು ಮ್ಯಾಚನ್ನು 15/3/26 ಏನು ನಾವು ಇನಾಗ್ರೇಷನ್ ಇಟ್ಕೊಂಡಿದ್ದೀವಿ, ಆ ಒಂದು ಪಂದ್ಯ ಬಂದು ಅತ್ತಿಬೇಲಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಈ ಒಂದು ಟೂರ್ನಿ 3 ಒಂದು ಮೈದಾನದಲ್ಲಿ ಆಡಿಸ್ಬೇಕಾಗಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಒಂದು ಅತ್ತಿಬೇಲೆ, ಮತ್ತೊಂದು ವೀರಸಂದ್ರ ಹಾಗೂ ನಮ್ಮ ತಾಲೂಕಿನ ಆನೇಕಲ್ಲಲ್ಲಿ ASP ಕಾಲೇಜ್ ಗ್ರೌಂಡಲ್ಲಿ 26/4/26ನೇ ತಾರೀಕು ಫೈನಲ್ ಪಂದ್ಯ ಇಟ್ಕೊಂಡಿದ್ದೇವೆ. ಆಮೇಲೆ ಪ್ರತಿ ಪಂದ್ಯನೂ ಸಹ ಶನಿವಾರ ಮತ್ತು ಭಾನುವಾರ ಇರ್ತದೆ. ಎಲ್ಲ ಓನರ್ಸು ಹಾಗೂ ಪ್ಲೇಯರ್ಸು ಇದಕ್ಕೊಂದು ಸಹಕರಿಸ್ಬೇಕು ನಮಗೆ. ಹಾಗೂ ಈ ಟೂರ್ನಮೆಂಟು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ತಾಲೂಕಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಟೂರ್ನಮೆಂಟನ್ನು ನಾವು ಹಮ್ಮಿಕೊಂಡಿದ್ದೇವೆ. ಒಂದು ಫಸ್ಟ್ ಪ್ಲೇಸನ್ನು ನಾವು 5,55,555 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ, ಹಿಂದೆಂದೂ ಕಾಣದಂತಹ ಆಕರ್ಷಕ ಟ್ರೋಫಿಯನ್ನು ಸಹ ಇಟ್ಕೊಂಡಿದ್ದೇವೆ. ಅದೇ ರೀತಿ ಸೆಕೆಂಡ್ ಪ್ಲೇಸನ್ನು 3,33,333 ರೂಪಾಯಿಗಳನ್ನು ಇಟ್ಟಿದ್ದೇವೆ, ಹಾಗೂ ಆಕರ್ಷಕ ಟ್ರೋಫಿ. ಹಾಗೂ ಅದೇ ರೀತಿ ಥರ್ಡ್ ಪ್ಲೇಸು 2,22,222 ರೂಪಾಯಿ, ಹಾಗೂ ಫೋರ್ತ್ ಪ್ಲೇಸನ್ನು 1,11,111 ರೂಪಾಯಿಯನ್ನು ಇಟ್ಟಿದ್ದೇವೆ. ಮತ್ತು ವಿಶೇಷವಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರತಿ ಪಂದ್ಯಕ್ಕೂ ಇದ್ದೇ ಇರ್ತದೆ. ಆಮೇಲೆ ಮ್ಯಾನ್ ಆಫ್ ದಿ ಸೀರೀಸ್ ಅಂದರೆ ಈ ಒಂದು ಟೂರ್ನಮೆಂಟಲ್ಲಿ ಅತ್ಯುತ್ತಮವಾದ ಆಟಗಾರ, ಟೂರ್ನಮೆಂಟ್ ಉದ್ಯೋಗ ಅತ್ಯುತ್ತಮವಾದ ಆಟಗಾರನಿಗೆ ಒಂದು ಸೈಕಲ್ಲು 20,000 ರೂಪಾಯಿ ಬೆಲೆ ಬಾಳೋ ಒಂದು ಸೈಕಲ್ಲು ಹಾಗೂ 20,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾಯಿದ್ದೇವೆ. ಹಾಗೂ ಬೆಸ್ಟ್ ಬೌಲರ್ಗೆ ಒಂದು ಸೈಕಲ್ ಕೊಡ್ತಾಯಿದ್ದೇವೆ, ಹಾಗೂ ಬೆಸ್ಟ್ ಬ್ಯಾಟ್ಸ್ಮನ್ಗೂ ಸಹ ಸೈಕಲ್ ಕೊಡ್ತಾಯಿದ್ದೇವೆ. ಏನು ಈ ಒಂದು ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ನ ಮೊದಲನೇದಾಗಿ ಹೇಳ್ಬೇಕು, ನಮ್ಮ ಕಮಿಟಿ ಮೆಂಬರ್ಸು ಏನು 9 ಜನ ಇದ್ದೀವಿ, ಎಲ್ರಿಗೂ ಸಹ ಈ ಒಂದು ಟೂರ್ನಮೆಂಟ್ಗೆ ಹಾಗೂ ನಮ್ಮ ಹೊಸದಾಗಿ ಆಯ್ಕೆಯಾದಂತಹ ನಮ್ಮ ಉಪಾಧ್ಯಕ್ಷರು ಪುನಿ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ರಮೇಶ್ ಅವರಾಗಿರ್ಬೋದು, ಹಾಗೂ ನಮ್ಮ ಗುರು ಅವರಾಗಿರ್ಬೋದು, ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಮಂಜು ಅವರು KSPLಲ್ಲಿ ಆಡ್ಕೊಂಡ್ಬಂದಿದ್ದಾರೆ. ಅದೇ ರೀತಿ ನಮ್ಮ ಶಂಕರ್ ಅವರು ಸಹ KSPL ಪ್ಲೇಯರೇ, ಅವರು ಸಹ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ನಮ್ಮ ದಿನೇಶ್ ಅವರು, ಹಾಗೂ ಮತ್ತೊಂದು ನಮ್ಮ ಪ್ರವೀಣ್ ಅವರು, ಎಲ್ಲ ಹಿರಿಯ ಕ್ರಿಕೆಟ್ ಆಟಗಾರರೇ. ಈ ಹಿಂದೆ ಎಲ್ಲ ಟೆನ್ನಿಸ್ ಬಾಲಲ್ಲಿ ಅತ್ಯುತ್ತಮವಾಗಿ ಕ್ರಿಕೆಟ್ ಪ್ರದರ್ಶನ ಮಾಡಿ ನಮ್ಮ ತಾಲೂಕಿನ ಹಿರಿಯ ಹಾಗೂ ಕಿರಿಯ ಆಟಗಾರರಿಗೆ ನಾವೊಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ಕ್ರಿಕೆಟ್ಗೆ ಇನ್ನೂ ಸಹ ಅತ್ಯಂತ ಪ್ರೋತ್ಸಾಹ ನೀಡಬೇಕಾಗಿ ಈ ಒಂದು ಟ್ರಸ್ಟ್ನ ಮಾಡ್ಕೊಂಡಿದ್ದೇವೆ. ಈ ಒಂದು ಟ್ರಸ್ಟ್ಗೆ ಹಾಗೂ ಒಂದು ಟೂರ್ನಮೆಂಟ್ಗೆ ತಾಲೂಕಿನ ಎಲ್ಲ ಹಿರಿಯ ನಾಗರಿಕರಾಗಿರ್ಬೋದು, ಹಿರಿಯ ನಾಯಕರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ದಯಮಾಡಿ ಒಂದು ಟೂರ್ನಮೆಂಟ್ನ ಸಕ್ಸಸ್ ಮಾಡಿಕೊಡಿ. ಇದೊಂದು ಬಹುಶಃ ತಾಲೂಕಿನ ಇತಿಹಾಸದಲ್ಲೇ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಟೂರ್ನಮೆಂಟ್ ಆಗಿರ್ಬೋದು, ಇಷ್ಟೊಂದು ವಿಜೃಂಭಣೆಯ ಟೂರ್ನಮೆಂಟು ಇದೇ ಮೊದಲನೇದಾಗಿರ್ತದೆ. ಎಲ್ಲ ತಾಲೂಕಿನ ಆಟಗಾರರು ಬಂದು ಭಾಗವಹಿಸಿ ಈ ಒಂದು ಟೂರ್ನಮೆಂಟನ್ನು ಸಕ್ಸಸ್ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳೆಯ ಪ್ರಾರ್ಥನೆ ಮಾಡ್ತಾರೆ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ಏನಿವತ್ತು ಸಂಜೆ ನಾವು ACF ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ವತಿಯಿಂದ ಆನೇಕಲ್ ತಾಲೂಕ್ ಪ್ರೀಮಿಯಂ ಲೀಗ್ ಸೀಸನ್ 2 ಅಂತ ಒಂದು ಟೂರ್ನಮೆಂಟು ಆಯೋಜನೆ ಮಾಡೋದಕ್ಕೆ ಮುಂದಕ್ಕೆ ಬಂದಿದ್ದೀರಿ. ಇದಕ್ಕೆ ಕಮಿಟಿ ಮಾಡ್ಕೊಂಡಿದ್ದೀರಿ. ನಾವು ನಮ್ಮ ಕಮಿಟಿಯಾಗಿ ನಮ್ಮ ಮಂಜಣ್ಣ ಅವರು ಅಧ್ಯಕ್ಷರು, ನಮ್ಮ ಕಿರಣ್ ಅಣ್ಣ ಅವರು ಉಪಾಧ್ಯಕ್ಷರು, ನಮ್ಮ ರಮೇಶ್ ಅಣ್ಣ ಅವರು ಉಪಾಧ್ಯಕ್ಷರಾಗಿದ್ದಾರೆ, ನಮ್ಮ ಗುರುರಾಜ್ ಅವರು ಉಪಾಧ್ಯಕ್ಷರಾಗಿದ್ದಾರೆ, ಜನರಲ್ ಸೆಕ್ರೆಟರಿಯಾಗಿ ನಮ್ಮ ಹಿರಿಯ ಆಟಗಾರರು ಮಂಜಣ್ಣ ಅವರಿದ್ದಾರೆ, ನಮ್ಮ ಶಂಕರ್ ಮಾಸ್ಟ್ರು ಸೆಕ್ರೆಟರಿಯಾಗಿ ಇದ್ದಾರೆ, ಆಮೇಲೆ ನಮ್ಮ ದಿನೇಶ್ ಅವರು ಇದ್ದಾರೆ, ಆಮೇಲೆ ನಮ್ಮ ಪ್ರವೀಣ್ ಅವರು ಹಿರಿಯ ಆಟಗಾರರು, ಅವರು ಸೆಕ್ರೆಟರಿ ಆಗಿದ್ದಾರೆ. ಸೊ ಎಲ್ಲ ಬಂದಂಥ ಎಲ್ಲ ನಮ್ಮ ಕಮಿಟಿ ಮೆಂಬರ್ಸ್ಗೆ ಒಂದೇ ಹೇಳ್ತಾ, ಈ ಒಂದು ಟೂರ್ನಮೆಂಟ್ಗೆ ಸಕ್ಸಸ್ ಮಾಡೋದಕ್ಕೆ ಎಲ್ಲ ಹಿರಿಯರು ಹಾಗೂ ನಮ್ಮ ಎಲ್ಲ ನಾಯಕರುಗಳು ಇದಕ್ಕೆ ಸಾಥ್ ಕೊಡಬೇಕು. ಇದೊಂದು ಉನ್ನತ ಮಟ್ಟಕ್ಕೆ IPL ಮಾದರಿಯಲ್ಲೇ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀರಿ. ಎಷ್ಟು ಅಲ್ಲಿವರೆಗೂ ಮುಟ್ಟೋಕ್ಕಾಗುತ್ತೋ ಅಲ್ಲಿವರೆಗೂ ನಾವು ಪ್ರಯತ್ನ ಮಾಡ್ತೀರಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ ಹಾಕ್ತೀರಿ. ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಂಥ ನಮ್ಮ 20 ತಂಡಗಳು, ಹಳೆ ಸೀಸನ್ 1ನಲ್ಲಿ ಇದ್ದಂಥ ಎಲ್ಲ ಓನರ್ಗಳು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಹಾಗೆ ಇನ್ನೂ 4 ಟೀಮ್ಗಳು ಅಡಿಷ್ನಲ್ ಆಗಿ ಆ್ಯಡ್ ಆಗಿದೆ. ಸೊ ಟೋಟಲು ಈ ಒಂದು ಟೂರ್ನಮೆಂಟ್ಗೆ 24 ಪಂದ್ಯ ಟೀಮ್ಸ್ ಇರುತ್ತೆ, ತಂಡಗಳು. ಸೊ ಇದೇ ರೀತಿ ನಾವು ಮುಂದಕ್ಕೆ ಇದರಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡಬೇಕಂತಲೇ ಬಂದಿದ್ದೀರಿ. ಸೊ ಈಗ ಈ ಒಂದು ಟೂರ್ನಮೆಂಟ್ಗೆ ಎಲ್ಲ ಸಕ್ಸಸ್ ಮಾಡೋದಕ್ಕೆ ಒಂದು ಎಲ್ಲರದ್ದು ಸಹಕಾರ ಬೇಕಾಗುತ್ತೆ. ಸೊ ಅದಕ್ಕೆ ನಿಮ್ಮಲ್ಲಿ ಎಲ್ಲರ ಹತ್ರನೂ ಒಂದು ಕೇಳ್ಕೊಳ್ಳೋದೇನೆಂದರೆ, ಈ ಟೂರ್ನಮೆಂಟ್ನ ನಮ್ಮ ತಾಲೂಕು ಅಲ್ಲಿ ಮಾಡೋಂಥ ಒಂದು ಟೂರ್ನಮೆಂಟು ಇಡೀ ಸ್ಟೇಟ್ಗೆ ಮಾದರಿ ಆಗಬೇಕು ಅನ್ನೋ ಒಂದು ನಿಟ್ಟಲ್ಲಿ ಮಾಡ್ತಾಯಿದ್ದೀರಿ. KSPLಗೆ ಏನು ಕಮ್ಮಿ ಇಲ್ದಿರೋ ಥರ
ಒಂದು ಟೂರ್ನಮೆಂಟ್ ಮಾಡಬೇಕು ಅನ್ನೋ ಥರ ನಾವು ಮುಂದೆ ಬಂದಿದ್ದೀರಿ ಎಲ್ಲರೂ. ಸೊ ಇದಕ್ಕೆ ಯಾರೂ ಹಿಂದೆ ಹೋಗುವಂಥ ಯಾರೂ ಏನಿಲ್ಲ. ಏನೇ ಒಂದು ಅಡೆತಡೆ ಆಗಿದ್ರೂ ಸಹ ಎಲ್ಲ ನಿಂತು ಇದನ್ನ ಬಗೆಹರಿಸ್ಕೊಬೇಕು ಅಂತಿದ್ದೀರಿ. ಸೊ ಈ ಥರ ಮಾಡ್ತಾ ಇರೋದ್ರಿಂದ ನಮಗೆಲ್ಲ ಖುಷಿ ತಂದುಕೊಟ್ಟಿದೆ ಈ ಒಂದು ಟೂರ್ನಮೆಂಟು ಮಾಡ್ತಾ ಇರೋದು. ಸೊ ಇದು ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಆನೇಕಲ್ ತಾಲೂಕಿನ ಜನತೆಗೆ ಮೊದಲನೇದಾಗಿ ನನ್ನ ನಮಸ್ಕಾರಗಳು. ಇವತ್ತು ನಾವು ಈ ಆನೇಕಲ್ ತಾಲೂಕಿನ ಹೆಸರನ್ನು ಉಳಿಸೋ ನಿಟ್ಟಿನಲ್ಲಿ ಇವತ್ತು ಆನೇಕಲ್ ತಾಲೂಕಿನ ಎಲ್ಲ ಕ್ರಿಕೆಟ್ ಪಟುಗಳು ಮತ್ತು ಲಾಸ್ಟ್ ಟೈಮ್ ಏನು ATPL ಸೀಸನ್ 1ರಲ್ಲಿ ಭಾಗಿಯಾದಂಥ 20 ತಂಡದ ಮಾಲೀಕರ ಅವರ ಒಪ್ಪಿಗೆ ಮೇರೆಗೆ ಇವತ್ತು ನಾವೊಂದು ಒಬ್ಬರೇ ನಡೆಸಬಾರ್ದು ಟೂರ್ನಮೆಂಟ್ ಅನ್ನೋ ಒಂದು ಮಾತಿನಂತೆ ಒಂದು ಟ್ರಸ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಆ ಟ್ರಸ್ಟ್ನ ಅಧ್ಯಕ್ಷರಾಗಿ ನಾವು ಎಲ್ಲರೂ ಸೇರಿ 20 ತಂಡದ ಮಾಲೀಕರು ಸೇರಿ ಮತ್ತು ಆನೇಕಲ್ನ ಎಲ್ಲ ಜನತೆ ಸೇರಿ ಇವತ್ತು ಒಂದು ಟ್ರಸ್ಟ್ ಆಗಿರೋದ್ರಿಂದ ಅದರ ಅಧ್ಯಕ್ಷತೆಯನ್ನು ನಮ್ಮ ಲಾಸ್ಟ್ ಟೈಮು ಟೂರ್ನಮೆಂಟ್ ಮಾಡಿಕೊಟ್ಟಿದ್ದು ನಮ್ಮ ಮಂಜಣ್ಣವರು. ಆ ಮಂಜಣ್ಣವ್ರಿಗೆ ಕೊಟ್ಟು ಇವತ್ತು ನಮ್ಮ 9 ಜನ ಸದಸ್ಯರನ್ನಾಗಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀರಿ. ಇದರ ಮೂಲ ಉದ್ದೇಶ ಆನೇಕಲ್ ತಾಲೂಕಿನ ಗ್ರಾಮೀಣ ಪ್ರತಿಭೆಗಳು ಕ್ರಿಕೆಟ್ ಪಂದ್ಯಾಟಗಳಲ್ಲಿ ಮುಂದೆ ಬರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಇವತ್ತು ಎಲ್ಲ ಕಡೆ ಕ್ರಿಕೆಟ್ ನಡೆಯುತ್ತೆ. ನಮ್ಮ ಆನೇಕಲ್ ತಾಲೂಕಿನ ಆಟಗಾರರು ಎಲ್ಲರೂ ಮುಂಚೂಣಿಯಲ್ಲಿರ್ತಾರೆ. ಈ ಬಾರಿ ನಡೆದಂಥ KSPL ಟೂರ್ನಮೆಂಟಲ್ಲಿ ಬರೀ 3 ಜನ ಪ್ಲೇಯರ್ಸ್ ಮಾತ್ರ ನಮ್ಮ ಆನೇಕಲ್ ತಾಲೂಕಿನಿಂದ ಆಯ್ಕೆಯಾದರು. ಈ 3 ಜನ ನೆಕ್ಸ್ಟ್ ಟೂರ್ನಮೆಂಟ್ಗಳಲ್ಲಿ 30 ಜನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಪ್ರತಿಭೆಯನ್ನು ನಾವು ಹೊರತರಲಿಕ್ಕೋಸ್ಕರ ಇವತ್ತು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡ್ತಾಯಿದ್ದೀವಿ. ಈ ಪಂದ್ಯಾವಳಿಯಲ್ಲಿ ಆಯೋಜನೆ ಮಾಡೋದ್ರಿಂದ ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ಮೊದಲನೇದಾಗಿ ಆಟಗಾರರು ಕ್ರೀಡಾ ಸ್ಫೂರ್ತಿಯಿಂದ ಎಲ್ಲ ಆಟಗಾರರು ತಮ್ಮಲ್ಲಿರುವಂಥ ಸಮರ್ಥವಾದಂಥ ಆಟವನ್ನು ಪ್ರದರ್ಶನ ಮಾಡೋದಕ್ಕೆ ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಬೇಕು. ಇದು ಎಲ್ಲ ಪಂದ್ಯಾವಳಿಯು ವಿಕಿಬಾಲ್ನಲ್ಲಿ ನಡೀತಿದ್ದು ಎಲ್ಲನೂ ಲೈವಲ್ಲಿರುತ್ತೆ. ಲೈವ್ ಎಲ್ಲ ಜನತೆ ಆನೇಕಲ್ ತಾಲೂಕಲ್ಲದೆ ನಮ್ಮ ಮಾಧ್ಯಮ ಮಿತ್ರರ ಸಹಯೋಗದೊಂದಿಗೆ ಇಡೀ ಕರ್ನಾಟಕ ಇಡೀ ದೇಶ ನೋಡುವಂಥ ಆಟದ ಪಂದ್ಯಾವಳಿಗಳನ್ನ ನಾವು ನಡೆಸಬೇಕು ಅಂತ ಇವತ್ತು ಇಂಥ ಒಂದು ಟೂರ್ನಮೆಂಟ್ ನಡೆಸಲಿಕ್ಕೆ ನಾವು ಮುಂದೆ ಬಂದಿದ್ವಿ. ಈ ಪಂದ್ಯಾವಳಿಯು 15/3/2026 ಭಾನುವಾರ ಪಂದ್ಯಾವಳಿ ಆರಂಭವಾಗುತ್ತದೆ. ಇದನ್ನು ಹತ್ತಿಬೇಲಿಯಲ್ಲಿ ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ಈ ಇನಾಗ್ರೇಷನ್ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲ ಆಟಗಾರರು ಈ ಡೇಟ್ನ ಫಿಕ್ಸ್ ಮಾಡ್ಕೊಳ್ಳಿ. 15/3/2026. ಯಾಕೆ ನಾವು ಈ ಡೇಟ್ ಫಿಕ್ಸ್ ಮಾಡ್ಕೊಳಕ್ಕೆ ಹೇಳ್ತಾ ಇದ್ದೀವಿ ಅಂದರೆ ಆನೇಕಲ್ ತಾಲೂಕಿನ ಭಾಗದ ಎಲ್ಲ ಆಟಗಾರರು ಇದರಲ್ಲಿ ಭಾಗಿಯಾಗಬೇಕು ಅಂದ್ಬಿಟ್ಟು ನಾನು ಕಳಕಳಿಯಿಂದ ಕೇಳ್ಕೊತೀನಿ. ನಿಮ್ಮಲ್ಲಿ ಏನು ಪಂಚಾಯಿತಿ ಟೂರ್ನಮೆಂಟ್ಗಳು ಇವತ್ತು ಆಲ್ರೆಡಿ ಎಲ್ಲ ಕಡೆ ನಡೀತಾ ಇರೋದ್ರಿಂದ ದಯವಿಟ್ಟು ಈ ಡೇಟ್ ಒಳಗಡೆ ಎಲ್ಲ ಪಂಚಾಯಿತಿ ಟೂರ್ನಮೆಂಟ್ಗಳನ್ನ ಮುಕ್ತಾಯ ಮಾಡ್ಕೊಬಿಡಿ. ನೀವು ಪಂಚಾಯಿತಿಗೆ ಮಾತ್ರ ಸೀಮಿತವಾದಂಥ ಆಟಗಾರರಾಗಬಾರ್ದು. ಆನೇಕಲ್ ತಾಲೂಕಿನ ಮೀರಿದಂಥ ಆಟಗಾರರಾಗಿ ಮುಂದೆ ಕರ್ನಾಟಕದಲ್ಲಿ ಪ್ರದರ್ಶನಗೊಳ್ಳುವಂಥ ಆಟಗಾರರಾಗಬೇಕು, ಹೊರಹೊಮ್ಮಬೇಕು ಅಂದ್ಬಿಟ್ಟು ನಾವು ಈ ಟ್ರಸ್ಟ್ ಮಾಡಿಬಿಟ್ಟು ಇವತ್ತು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲರೂ ಸಕ್ಸಸ್ ಆಗಿದ್ದೀರಿ ಅಂದರೆ ನಮ್ಮ ಆನೇಕಲ್ ತಾಲೂಕು ಸಕ್ಸಸ್ ಆಗ್ತೈತೆ ಅಂದ್ಬಿಟ್ಟು ನಾವೆಲ್ಲರನ್ನೂ ಕೇಳ್ಕೊತಾ ಇದ್ದೀವಿ. ಇದರಲ್ಲಿ ಉತ್ತಮವಾದಂಥ ಬಹುಮಾನಗಳನ್ನು ಸಹ ನಾವು ಇಟ್ಟಿದ್ದು 55,555 ಪ್ರಥಮ ಬಹುಮಾನ, 5,55,000 ಪ್ರಥಮ ಬಹುಮಾನ ಆಗಿರೋದ್ರಿಂದ ಎಲ್ಲರೂ ದಯವಿಟ್ಟು ಎಲ್ಲರೂ ಭಾಗಿಯಾಗುವಾಗ ಇದು ಫೇರ್ಲೆಸ್ ಕ್ರಿಕೆಟ್ ಆಗಿರೋದ್ರಿಂದ ಎಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಭಾಗಿಯಾಗಿರಿ. ನಮ್ಮಲ್ಲಿ ಇಲ್ಲಿ ಏನು ನೋಂದಣಿಗೆ ಡೇಟ್ ಫಿಕ್ಸ್ ಮಾಡಿದಿರಿ, ಆ ನೋಂದಣಿ ಆಗುವಂಥ ಆಟಗಾರರು 400 ರೂಪಾಯಿ ಶುಲ್ಕವನ್ನು ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನಲ್ಲಿ ಆ್ಯಪಲ್ಲಿ ನಾವೊಂದು ಆ್ಯಪ್ ಕೊಡ್ತೀರಿ, ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆಗಬೇಕಾಗುತ್ತೆ. ನೀವು ಆಗೋವಾಗ ಈ ಆನೇಕಲ್ ತಾಲೂಕಿನಲ್ಲಿ 1 ವರ್ಷ ನಾವೇನು ಡೇಟ್ ಕೊಟ್ಟಿರ್ತೀರೋ ಆ 1 ವರ್ಷದ ಹಿಂದೆ ಅಂತ ಆಧಾರ್ ಕಾರ್ಡ್ ಇರಬೇಕು, 1 ವರ್ಷ ಹಿಂದೆ ID ಪ್ರೂಫ್ ವೋಟರ್ ID ಆಗಿರಬೇಕು. ಅದಾದಮೇಲೆ ಆಟಗಾರರಿಗೆ TC ಇಲ್ಲ ರೇಷನ್ ಕಾರ್ಡು ಯಾವುದೇ ಒಂದು ಪ್ರೂಫ್ ಇದ್ರೂ ನಾವು ಈ ಟೂರ್ನಮೆಂಟಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡ್ತೀವಿ. ಇದರ ಆ್ಯಕ್ಷನ್ನು IPL ಮಾದರಿಯಲ್ಲಿ ನಡೀತದೆ. ಎಲ್ಲ ಆ್ಯಕ್ಷನ್ನು ಒಟೇರಾ ಹೋಟೆಲಲ್ಲಿ ಪಂಚತಾರ ಹೋಟೆಲ್ನಲ್ಲಿ ಮಾಡಲಿಕ್ಕೆ ನಾವೆಲ್ಲ ತಯಾರು ಮಾಡ್ಕೊಂಡಿದ್ವಿ. ಆ ಆ್ಯಕ್ಷನಲ್ಲಿ ಆಟಗಾರರು ಮತ್ತು ಎಲ್ಲ ಮಾಲೀಕರು ಭಾಗವಹಿಸ್ತಾರೆ. ಮಾಲೀಕರಿಗೆ ಮಾತ್ರ ಅವಕಾಶ ಇರುತ್ತೆ ಈ ಟೂರ್ನಮೆಂಟಲ್ಲಿ. ದಯವಿಟ್ಟು ಎಲ್ಲರೂ ಭಾಗಿಯಾಗ್ರಿ. ಈ ಟೂರ್ನಮೆಂಟ್ನ ಆಟಗಾರರ ಜೊತೆಗೆ ಹಿರಿಯರು, ಹಳೆಯ ಆಟಗಾರರು, ನಮ್ಮ ಆನೇಕಲ್ನ ಜನತೆ ಎಲ್ಲರೂ ಸೇರಿ
ನಮಗೆ ಪ್ರೋತ್ಸಾಹ ಕೊಟ್ಟಾಗ ನಮ್ಮ ಆನೇಕಲ್ನ ಘನತೆಯನ್ನು ಕಾಪಾಡುವಂಥ ಕೆಲಸನ ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಈ ಟೂರ್ನಮೆಂಟಲ್ಲಿ ಎಲ್ಲರೂ ಭಾಗಿಯಾಗಲಿ ಅಂದ್ಬಿಟ್ಟು ಎಲ್ಲರಲ್ಲೂ ಕೇಳ್ಕೊತೀವಿ. ನಿಮ್ಮ ಆಟದ ಪ್ರದರ್ಶನ ಇವತ್ತು ನಮ್ಮ ಆನೇಕಲ್ನ ಬೆಲೆ ಉಳಿಸುತ್ತೆ ಅಂದ್ಬಿಟ್ಟು ಎಲ್ಲ ಆಟಗಾರರು ದಯವಿಟ್ಟು ಫೇರಾಗಿ ಅದರಲ್ಲಿ ಭಾಗಿಯಾಗ್ರಿ. ಪಂದ್ಯಾವಳಿಗಳನ್ನ ನಾವು ಹೆಚ್ಚಿನ ಮಟ್ಟದಲ್ಲಿ ತುಂಬ ಚೆನ್ನಾಗಿ ನಡೆಸೋದಕ್ಕೆ ಒಳ್ಳೆಯ ಒಂದು ಕಮಿಟಿ ಇದೆ. ಮಂಜಣ್ಣವರ ಅಧ್ಯಕ್ಷತೆ, ಒಳ್ಳೊಳ್ಳೆ ಆಟಗಾರರಿದ್ದಾರೆ. KSPL ಆಡದಂಥ ಆಟಗಾರರನ್ನು ಸಹ ಅನುಭವಕ್ಕೋಸ್ಕರ ನಾವೆಲ್ಲ ಜೊತೆ ಸೇರಿ ಇವತ್ತು ಇಟ್ಕೊಂಡಿದ್ದೀರಿ. ಉಪಾಧ್ಯಕ್ಷರಾಗಿ ರಮೇಶ್ ಅವರು ಸಹ ಉತ್ತಮವಾದಂಥ ಆಟಗಾರರು. ಈ ಭಾಗದಲ್ಲಿ ಉತ್ತಮವಾದ ಟೂರ್ನಮೆಂಟ್ಗಳನ್ನ ನಡೆಸಿ ಒಳ್ಳೊಳ್ಳೆ ಆಟಗಾರರನ್ನ ಈ ನಮ್ಮ ಆನೇಕಲ್ ತಾಲೂಕಲ್ಲಿ ಮುನ್ನೆಲೆಗೆ ತಂದಿರ್ತಾರೆ. ಇದರಲ್ಲಿ ಎಲ್ಲರೂ ಭಾಗಿಯಾಗಲಿ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊತೀನಿ, ಈ ಪಂದ್ಯಾವಳಿಗಳನ್ನ ನಡೆಯೋದಕ್ಕೆ ಮತ್ತು ಸಕ್ಸಸ್ ಆಗೋದಕ್ಕೆ ನೀವು ಸಹ ಕಾರಣ. ಅದ್ರ ಜೊತೆಗೆ ಎಲ್ಲರೂ ಸಹ ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳು ನಮ್ಮ ಜೊತೆ ಸಹಕರಿಸ್ಬೇಕು ಅಂದ್ಬಿಟ್ಟು ಎಲ್ಲರಲ್ಲೂ ಕೇಳ್ಕೊತೀನಿ. ಏಜ್ ಲಿಮಿಟ್ ಇದಕ್ಕೆ ಯಾವುದೂ ಇರೋದಿಲ್ಲ. ನಮಗೆ ಪ್ರೂಫ್ ಬಂದುಬಿಟ್ಟು ಬೇಕಾಗಿರೋದು 16 ಕಡ್ಡಾಯವಾಗಿ ಆನೇಕಲ್ ತಾಲೂಕಿನ ಆಟಗಾರರೇ ಆಗಿರಬೇಕು. 17-18 ವರ್ಷದ ಇರೋರಿಗೆ TC ಮಾರ್ಕ್ಸ್ ಕಾರ್ಡು ಏನಿದ್ರೂ ಆಗುತ್ತೆ. ಆಧಾರ್ ಕಾರ್ಡು 1 ವರ್ಷ ಅಪ್ಡೇಟ್ ಆಗಿರಬೇಕು. 1 ವರ್ಷದವ್ರಿಗೆ ಮಾತ್ರ ನಾವೇನು ಡೇಟ್ ಕೊಡ್ತಾಯಿದ್ರೋ ಅದ್ರ ಹಿಂದೆ ನಾವು ಅಪ್ಡೇಟ್ OTP ಕೇಳಿದ್ರೂ 1 ವರ್ಷ ಈ ಆನೇಕಲ್ ತಾಲೂಕಿನ ನಿವಾಸಿ ಆಗಿರಬೇಕು. ಇಷ್ಟೇ ನಮ್ಮಲ್ಲಿರುವಂಥ ಒಂದು ಕಡ್ಡಾಯವಾದಂಥ ನಿಬಂಧನೆ ಆಗಿರುತ್ತೆ. ಅದ ಈ ಪಂದ್ಯಾವಳಿಯಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಯಾವುದೇ ಪಕ್ಷದ ನಾಯಕರಾಗಲಿ, ಯಾವುದೇ ಲೀಡರ್ಗಳಾಗಲಿ, ಹಿರಿಯರು ಕಿರಿಯರು ಎಲ್ಲರೂ ಸಹ ಈ ಆನೇಕಲ್ ತಾಲೂಕಿನ ನಮ್ಮ ಆನೇಕಲ್ ತಾಲೂಕಿನ ಬೆಲೆ ಘನತೆಯನ್ನು ಉಳಿಸೋದಕ್ಕೆ ಎಲ್ಲರೂ ಸಹ ನಮಗೆ ಸಹಕರಿಸಬೇಕು. ಇದರಲ್ಲಿ ಯಾವುದೇ ರೀತಿಯ ಬೇರೆ ಆದಂಥ ರೀತಿ ಮಿಸ್ಯೂಸ್ ಆಗುವಂಥ ಕಾರ್ಯಕ್ರಮಗಳೇನೂ ಇಲ್ಲ. ಎಲ್ಲನೂ ನಾವು ಪಾರದರ್ಶಕವಾಗಿ ಅಕೌಂಟ್ಗಳ ಮೂಲಕನೇ, ಟ್ರಸ್ಟ್ಗಳು ಇರೋದ್ರಿಂದ ಅಕೌಂಟ್ ಮೂಲಕನೇ ಎಲ್ಲ ಮುಂದುವರಿತಾ ಇರೋದ್ರಿಂದ ಎಲ್ಲನೂ ನಾವು ಪಾರದರ್ಶಕವಾಗಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನಮ್ಮ ಎಲ್ಲರೂ ಇದಕ್ಕೆ ಸಹಕರಿಸ್ಬೇಕು ಅಂದ್ಬಿಟ್ಟು ಎಲ್ಲರಲ್ಲೂ ನಾವು ಕೈ ಜೋಡಿಸಿ ಬೇಡ್ಕೊತೀವಿ. ಆನೇಕಲ್ 24 ಜನ ಓನರ್ಸ್ಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಂದನೇ ನಾವು ಟೂರ್ನಮೆಂಟ್ ಮಾಡೋದಕ್ಕಾಗೋದು. ನಾವು ಫಸ್ಟ್ ಟೈಮ್ ಪ್ಲ್ಯಾನ್ ಮಾಡಿ ನಮ್ಮ ಮಂಜು ಅವರು ATPL ಮಾಡಿದರು. ಹೋದ ವರ್ಷ ಸಕ್ಸಸ್ ಆಯಿತು. ಅದೇ ರೀತಿ ಇವಾಗ ಕಮಿಟಿ ಮಾಡಿ ನಾವು ಒಳ್ಳೆ ಸಕ್ಸಸ್ಫುಲ್ ಇನ್ನು ಆನೇಕಲ್ ತಾಲೂಕು ಮತ್ತು ಬೆಂಗಳೂರಿಗೆ ಗೊತ್ತಾಗಲಿ ಅಂತ ಆನೇಕಲ್ ಕ್ರಿಕೆಟ್ ಫೌಂಡೇಶನ್ ಅಂತ ನಾವು 9 ಜನ ಸೇರಿ ಮಾಡಿದ್ದೀರಿ. 9 ಜನನೂ ಒಳ್ಳೆ ಆಟಗಾರರು. ಎಲ್ಲರೂ ಕ್ರಿಕೆಟ್ಗೆ ಅನುಭವ ಇದೆ. ಎಲ್ರಿಗೂ 20-25 ವರ್ಷ ಕ್ರಿಕೆಟ್ ಆಡಿದವ್ರೆ ಅವರೇ ಇದ್ದೀರಿ ಎಲ್ಲರೂ. ಅದರಲ್ಲಿ ಎಲ್ಲ ಹುಡುಗರಿಗೆ ಈ ಆನೇಕಲ್ ತಾಲೂಕಲ್ಲಿ ಹೆಸರು ಉಳಿಸ್ಬೇಕು. ಎಲ್ಲ ಹುಡುಗರು ದಯವಿಟ್ಟು ನಿಮ್ಮ 400 ರೂಪಾಯಿ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲನೂ ನಿಮ್ಮ ಹೆಸರು ಮತ್ತು ನೋಂದಣಿ ಇದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬ ಲೈಫ್ ಇದೆ. ಮುಂದಕ್ಕೆ KPL ಆಡ್ಬೋದು. ಹಂಗೂ ನಿಮ್ಗೆ ಒಳ್ಳೊಳ್ಳೆ ಚಾನ್ಸ್ ಇದ್ದರೆ ಬೇರೆ ಕಡೆನೂ ಆಡ್ಬೋದು. ಇವಾಗ IPL ಟೆನ್ನಿಸ್ ಬಾಲ್ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಟೆನ್ನಿಸ್ ಬಾಲು, ಲೆದರ್ ಬಾಲ್ ಎಲ್ಲ ಒಂದೇ. ಆಡಬೇಕಷ್ಟೇ. ಒಳ್ಳೆ ಹೆಸರಿದ್ರೆ ಅವರೇ ಕರ್ಕೊತಾರೆ. ನಾವು ಟೆನ್ನಿಸಲ್ಲಿ ಆಡಿದ್ರೆ ನಮಗೆ ಹೆಸರು ಬರೋಲ್ಲ, ಏನಕ್ಕೆ ಆಡಬೇಕಂತ ದಯವಿಟ್ಟು ಅದನ್ನು ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಟೆನ್ನಿಸ್ ಬಾಲ್ ಆಡೋದವ್ರು ಲೆದರ್ ಬಾಲ್ ಆಡ್ತಾರೆ, ಎಲ್ಲ ಆಡ್ತಾರೆ. ಫಸ್ಟು ನಾವು ಆಡೋದನ್ನು ನಾವು ತೋರಿಸ್ಬೇಕಷ್ಟೇ. ಅದಕ್ಕೋಸ್ಕರ ಹುಡುಗರು ಯಾರೂ ಮಿಸ್ ಆಗೋಕ್ಕೆ ಹೋಗ್ಬೇಡಿ. ಅಯ್ಯೋ ನಾನು ನೋಂದಣಿ ಮಾಡ್ಕೊಂಬಿಟ್ರೆ ನನಗೆ ಚಾನ್ಸ್ ಸಿಗುತ್ತೋ ಸಿಗಲ್ಲೋ, ನಾನು ಅನ್ಶೋರ್ಟ್ ಪ್ಲೇಯರ್ ಆಗ್ತೀನೋ ಏನಂತ ನಿಮ್ಮ ಮನಸ್ಸನ್ನು ತೆಗೆದುಬಿಡಿ ಫಸ್ಟ್ ಅದನ್ನು. ಯಾಕಂದರೆ ಎಲ್ರಿಗೂ ಚಾನ್ಸ್ ಇರುತ್ತೆ. ಎಲ್ಲರೂ ನಾವು ಇಲ್ಲಿರೋರು ಎಲ್ಲರೂ ಚಾನ್ಸ್ ಕೊಡಬೇಕಂತಲೇ ಮಾಡೋದು ಹುಡುಗರಿಗೆ. ಒಬ್ಬೊಬ್ರಿಗೆ ಆಗಲ್ಲ. ನೀವು ಯಾವುದಕ್ಕೂ ಬೇಜಾರಾಗೋಕ್ಕೆ ಹೋಗಬೇಡಿ. ನಿಮ್ಮ ಈ ವರ್ಷ ಇಲ್ಲಾಂದರೆ ನೆಕ್ಸ್ಟ್ ವರ್ಷ ನಿಮ್ಮ ಪ್ರತಿಭೆ ತೋರಿಸಿ ನಿಮ್ಮನ್ನು ಓನರ್ಸೇ ಕರ್ಕೊತಾರೆ. ಬೇರೆ ಕರ್ಕೊಳೋದು ಏನು ಬೇಡ. ಓನರ್ಸು ನೀವು ಆಡೋದು ನೋಡಿದ್ರೆ ನಾವೇ ಮೇಲೆ ಬಿದ್ದು ಕರ್ಕೊತೀರಿ. ಹಂಗೆ ಬೇರೆ ಓನರ್ಸ್ ಎಲ್ಲ ಈ ಥರ ನೀವೆಲ್ಲ ತೋರಿಸ್ಬೇಕಂತ ಸ್ಪೋರ್ಟ್ಸಲ್ಲಿ ಇರಲಿ. ಆಮೇಲೆ ಇನ್ನೊಂದು ವಿಷಯ, ಎಲ್ಲ ಹುಡುಗರು ಮೊಬೈಲ್ ಬಿಟ್ಬಿಡಿ. ಮೊಬೈಲಲ್ಲಿ ಗೇಮ್ಸ್ ಆಡೋದು, ಮೊಬೈಲಲ್ಲಿ ಕ್ರಿಕೆಟ್ ನೋಡೋದು ಬಿಟ್ಬಿಡಿ. ನೀವು ಫಸ್ಟು ನಾವು ಆಡಿದಾಗ ನಮ್ಗೆ ಯಾರೂ ಬ್ಯಾಕ್ಗ್ರೌಂಡ್ ಇರೋಲ್ಲ. ನಾವೇ ಬಾಲ್ ತರಬೇಕು, ನಾವೇ ಬ್ಯಾಟ್ ತರಬೇಕು ಎಲ್ಲ. ಇವಾಗ ನಾವೊಂದು ಸ್ಟೇಜ್ ಮಾಡಿಕೊಟ್ಟಿದ್ದು ನಿಮಗೆಲ್ಲ. ಆನೇಕಲ್ ತಾಲೂಕಿಗೆ ಇವಾಗ ಫಸ್ಟ್ ಸ್ಟೇಜ್ ಇದು. ಆಮೇಲೆ ಕರ್ನಾಟಕಕ್ಕೆ ಹೋಗಿ ಇನ್ನು IPL ಆ ಥರ ಮಟ್ಟ ಬರುತ್ತೆ, ಅದಕ್ಕೆಲ್ಲ ಹೋಗಿ ಅಂತ ಕೇಳ್ಕೊಳ್ತೀವಿ. ನಾವೆಲ್ಲ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಹಿಂದೆ ನಾವು ಇಡ್ತೀರಿ. ಅದಕ್ಕೆಲ್ಲ ಟೆನ್ಷನ್ ಆಗಿಬಿಡ್ರಿ. 12 ವಾರ ಟೂರ್ನಮೆಂಟ್ ನಡೀತದೆ. 12 ವಾರ ಟೂರ್ನಮೆಂಟ್ ನಡೀತದೆ. ಫಸ್ಟು 3 ವಾರ ಹತ್ತಿಬೆಲೆ,
ಆಮೇಲೆ ಇನ್ನು 2 ವಾರ ವೀರಸಂದ್ರ ಗ್ರೌಂಡು, ಫೈನಲ್ ಮ್ಯಾಚ್ ಮಾತ್ರ ಆನೇಕಲ್ ASP ಗ್ರೌಂಡು ಅದ್ದೂರಿಯಾಗಿ ಮಾಡಬೇಕಂತ ಇದ್ದೀರಿ. ಇನಾಗ್ರೇಷನ್ನು ಅಷ್ಟೇ ಎಲ್ಲ ಲೀಡರ್ಸ್ನು ಕಳಿಸಿ ಅದ್ದೂರಿ ಅಂದರೆ IPL ಸ್ಟೇಜಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀರಿ. ಹಬ್ಬ ವಾತಾವರಣ ಇರಬೇಕು. ಅದೇ ಥರ ಇಡೀ ನಮ್ಮ ಬೆಂಗಳೂರು ಆನೇಕಲ್ಲರು ಏನಪ್ಪ ಇಷ್ಟು ಚೆನ್ನಾಗಿ ಮಾಡೋದು ಅಂತ ಗೊತ್ತಾಗಬೇಕು. ಆ ಥರ ಮಾಡಬೇಕಂತ ನಾವೆಲ್ಲರೂ ಸೇರಿ ಒಗ್ಗಟ್ಟಲ್ಲಿ ಮಾಡ್ತಾಯಿದ್ದೀರಿ. ಅದೇ ಥರ ನಮ್ಮ ಆನೇಕಲ್ ಜನ ಎಲ್ಲ ನಮ್ಮ ಹಿಂದೆ ಇದ್ದು ನಮ್ಮನ್ನು ಮುಂದುವರಿಸ್ಬೇಕಂತ ಕೇಳ್ಕೊತೇವೆ. ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ವತಿಯಿಂದ ಅಂದರೆ ನಾವೇನು 9 ಜನ ಇಲ್ಲಿ ಕೂತಿದ್ದೀರಿ. ಅದರಲ್ಲಿ ಅಧ್ಯಕ್ಷರು ಮಂಜುನಾಥ್ ತಿಬೇಲೆ, ಉಪಾಧ್ಯಕ್ಷರು ಪುನೀತ್ ಬೊಮ್ಮಸಂದ್ರ, ಗುರುರಾಜ್ ಅಂದರೆ ನಾನೇ, ಕಿರಣ್ ಕಾಚನಾಯಕನಹಳ್ಳಿ, ರಮೇಶ್ ಹೆಬ್ಬಗೋಡಿ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಉಳಿಮಂಗ್ಲ, ಕಾರ್ಯದರ್ಶಿಗಳು ಪ್ರವೀಣ್ ಮರ್ಸೂರು, ಶಂಕರ್ ಮಾಸ್ಟರ್ ಮಂಚನಹಳ್ಳಿ, ದಿನೇಶ್ ಆರೋಹಳ್ಳಿ. ಏನು ನಾವು 9 ಜನ ಇದ್ದೀರಿ. 9 ಜನನೂ ಕ್ರಿಕೆಟ್ ಪ್ಯಾಷನ್ ಇರೋ ಜನಗಳೇ. ಯಾಕಂದರೆ ನಮ್ಮದು ಆನೇಕಲ್ ಹಳ್ಳಿ ಗ್ರಾಮೀಣ ಭಾಗಕ್ಕೆ ಸೇರಿದ್ದು, ಆಮೇಲೆ ಗಡಿ ಭಾಗ. ನಾವು ಬೆಂಗಳೂರಿಂದ 27 ಕಿಲೋಮೀಟ್ರ್ ಇದ್ರೂ ಈ KSPL ಆಡಿದವರು ನಮ್ಮ ಮಾಸ್ಟ್ರು, ನಮ್ಮ ಮಂಜಣ್ಣ, ಇನ್ನೊಬ್ಬ ಭದ್ರ 3-4 ಜನ ಮಾತ್ರ ಆಡಿದ್ದೀರಿ. ಅದಕ್ಕೋಸ್ಕರ ನಾವು ನೆಕ್ಸ್ಟು ನಾವೇ ಒಂದು ಟೀಮ್ ಪರ್ಚೇಸ್ ಮಾಡಬೇಕು ಅಂತಂದು KSPL ನಮ್ಮ 9 ಜನ ತೀರ್ಮಾನ ಮಾಡಿದ್ದೀರಿ. ಅದಕ್ಕೋಸ್ಕರ ಈ ಟೂರ್ನಿಮೆಂಟನ್ನು ಚೆನ್ನಾಗಿ ಅಂದರೆ ತುಂಬ ನಮ್ಮ ಗ್ರಾಮೀಣ ಭಾಗ ಕ್ರಿಕೆಟ್ ಆಟಗಾರರು, ಕ್ರಿಕೆಟ್ ಪ್ರತಿಭಾನ ಆಟಗಾರನ ನಾವೇ ಈಗೇನು 24 ಟೀಮ್ ಇರುತ್ತೋ ಅದರಲ್ಲೇ ಸೆಲೆಕ್ಟ್ ಮಾಡಿ ಒಂದು ಟೀಮ್ ಪರ್ಚೇಸ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀರಿ. ಆಮೇಲೆ ದಯವಿಟ್ಟು ಈ ಟೂರ್ನಿಯನ್ನು ನೀವು ಅಷ್ಟೇ ಮಾಧ್ಯಮ ಮಿತ್ರರು, ಆಮೇಲೆ ಎಲ್ಲರೂ ಕ್ರಿಕೆಟ್ ಪ್ರೇಮಿಗಳು ಬಂದು ಈ ಟೂರ್ನಿಯನ್ನು ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತು. ನಾವು ಆನೇಕಲ್ ಪ್ರೀಮಿಯರ್ ಲೀಗ್ ಲಾಸ್ಟ್ ಸೀಸನ್ ನೋಡಿಕೊಂಡೇ ಬಂದಿದ್ದೀವಿ, ಜೊತೆಗೆ ಎಲ್ಲರ ಜೊತೆಲಿ ಆಡಿದ್ದೀವಿ. ಸೊ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ. ಸೊ ಎಲ್ಲ ಪ್ರತಿಭೆಗಳು ನಾವು ಅಂದ್ಕೊಂಡಂಗೆ ಲಾಸ್ಟ್ ಟೈಮೇ ತುಂಬ ಹೊಸ ಪ್ರತಿಭೆಗಳು ತುಂಬ ಜನ ಬಂದಿದ್ದಾರೆ. ಸೊ ಅದೇ ರೀತಿ ನಾವು ಈ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂತ ತುಂಬ ಉತ್ಸಾಹವಾಗಿದ್ದೀವಿ. ಸೊ ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದ್ದಾರೆ ಯಾವ ಡೇಟಲ್ಲಿ ಏನು ಇದೆ ಅಂತ. ಸೊ ಆದಷ್ಟು ಈಗ ನಾವು ಇಷ್ಟೊತ್ತು ಹೇಳಿದ್ರು KSPL ಆಡಿದ್ವಿ, ಅಲ್ಲಾಡಿದ್ವಿ, ಇಲ್ಲಾಡಿದ್ವಿ ಅಂತ. ಬಟ್ ನಮ್ಮ ಆನೇಕಲ್ ತಾಲೂಕಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಹಿಂಜರಿಕೆ ಇದೆ. ಅಂದರೆ ಏನಾಗ್ಬೋದು, ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಸ್ ಹೇಗೆ ನಡೀಬೋದು ಅಂತ. ಸೊ ನಾವು ಆ ಲೆವೆಲಲ್ಲಿ ಈ ಟೂರ್ನಮೆಂಟ್ ಮಾಡಿಸಿ ಅವ್ರನ್ನೆಲ್ಲ ಸ್ವಲ್ಪ ಉತ್ಸಾಹ ತರಿಸಿ ಒಂದು ಒಳ್ಳೆ ಪ್ರತಿಭೆಗಳನ್ನ ಈಚೆ ತರಬೇಕು ಅನ್ನೋದೇ ಈ ಟೂರ್ನಮೆಂಟ್ನ ಉದ್ದೇಶ. ಸೊ ಸೀಸನ್ 1 ಸಕ್ಸಸ್ ಆಗಿದೆ. ಸೊ ಪ್ಲೇಯರ್ಸ್ ದಯವಿಟ್ಟು ಎಲ್ಲರೂ ರಿಜಿಸ್ಟರ್ ಆಗಿ ಪ್ರೀಮಿಯರ್ 2 ಲೀಗ್ನ ಸಕ್ಸಸ್ ಮಾಡಿ. ಸೊ ಈ 25ರಿಂದ ಲಿಂಕ್ ಬರುತ್ತೆ. ಸೊ 1 ತಿಂಗಳು ನಿಮಗೆ ಟೈಮ್ ಇರುತ್ತೆ. ಸೊ ಎಲ್ಲರೂ ರಿಜಿಸ್ಟರ್ ಆಗಿ ಎಲ್ಲರೂ ಜೊತೆಲಿ ಆಡೋಣ. ಇನ್ನೂ ಬರ್ತಾ ಸೀಸನ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಆಡೋಣ. ಎಲ್ಲ ಪ್ಲೇಯರ್ಸು ಮೇಲೆ ನೋಡೋಕ್ಕೆ ಒಳ್ಳೆ ಉದ್ದೇಶ, ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನಿಂದ ATPL ಸೀಸನ್ 2 ಒಂದು ಅದ್ದೂರಿಯಾಗಿ ಕ್ರಿಕೆಟ್ ಮಾಡ್ತಾಯಿದ್ದೇವೆ. ಏನು ಈ ಟೆನ್ನಿಸ್ ಬಾಲ್ ಅಂದರೆ ನಮ್ಮ ತಾಲೂಕಾಗಿರ್ಬೋದು ಎಲ್ಲರೂ ಸಹ ಒಂದು ನಾರ್ಮಲಾಗಿ ತಗೊತಾರೆ. ಈಗೇನಿದೆ ಪ್ಲ್ಯಾಟ್ಫಾರ್ಮ್ ಬಂದಿದೆ ಇಂಡಿಯನ್ ಸಾಫ್ಟ್ ಬಾಲ್ ಲೀಗ್, ಸೇಮ್ ಈಕ್ವಲ್ ಟು IPL ಥರ ಆಗಿದೆ. ಅದೇ ರೀತಿ ಸ್ಟೇಟ್ ಲೆವೆಲ್ಲು ಕರ್ನಾಟಕ ಸಾಫ್ಟ್ ಬಾಲ್ ಪ್ರೀಮಿಯರ್ ಲೀಗ್ ಮಾಡಿದ್ದಾರೆ. ಇವೆರಡು ಕಂಪೇರ್ ಮಾಡಿದ್ರೆ ಒಂದು ಟೆನ್ನಿಸ್ ಬಾಲ್ಗೆ ಈಗ ಒಂದು ಪ್ಲ್ಯಾಟ್ಫಾರ್ಮ್ ಬಂದಿದೆ ಅಂತ ಗೊತ್ತಾಗ್ತಾಯಿದೆ. ಅದೇ ರೀತಿಯಾಗಿ ನಮ್ಮ ತಾಲೂಕು ಸಹ ಇದು ಏನೋ ನಮ್ಮ ತಾಲೂಕಲ್ಲಿ ಎಲ್ಲ ಲೆದರ್ ಬಾಲ್ ಆಡ್ತಾಯಿದ್ದಾರೆ. ಲೆದರ್ ಬಾಲ್ ಬಿಟ್ಟು ಟೆನ್ನಿಸ್ ಬಾಲ್ಲು ಹೋದರೆ ಅಲ್ಲಿ ಕ್ರಿಕೆಟ್ ಮುಗೀತು ಅಂತ ಅರ್ಥ. ಟೆನ್ನಿಸ್ ಬಾಲಿಂದ ಒಂದು ಫ್ಯೂಚರ್ ಇದೆ ಅಂತ ತೋರ್ಸೋಕ್ಕೆ ನಮ್ಮ ತಾಲೂಕು ಇದೊಂದು ಫಸ್ಟ್ ಸ್ಟೆಪ್. ಯಾಕಂದರೆ ಇದು ನಮ್ಮ ತಾಲೂಕಲ್ಲಿ 1 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇರೋದು ಪ್ರೋಗ್ರಾಮ್. ಈಗ ATPL ಸೀಸನ್ 1 ಸುಮಾರು ಒಂದು 50 ಲಕ್ಷ ಆಗಿತ್ತು. ಈಗ ನಮ್ಮ ಕಮಿಟಿ ಆಗಿದೆ, 9 ಜನ ಕಮಿಟಿ, ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು, ರಾಜಕೀಯದಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ಎಲ್ಲ ಸೇರಿ ಒಂದು ಕುಟುಂಬ ಥರ ಮಾಡಿ 9 ಜನ ಒಂದು ಕಮಿಟಿ ನಿರ್ಧಾರ ಮಾಡಿ ಯಾವ ರೀತಿ ಅಂದರೆ ನಮ್ಮ ರಾಜ್ಯ ಬಂದು ಟೋಟಲಾಗಿ ನೋಡಬೇಕು ಆನೇಕಲ್ ತಾಲೂಕನ್ನು ಏನಿದು ತಾಲೂಕು ಲೆವೆಲ್ ಈ ಲೆವೆಲ್ ಮಾಡ್ತಾಯಿದ್ದಾರೆ ಅಂತ. ಈ ಟೆನ್ನಿಸ್ ಬಾಲ್ ಟೂರ್ನಮೆಂಟು ಸ್ಟೇಟ್ ಲೆವೆಲ್ ಕಂಡು ತಲುಪಬೇಕು. ನಮ್ಮ ತಾಲೂಕಲ್ಲಿ ಇಂಡಿಯನ್ ಸಾಫ್ಟ್ ಬಾಲ್ ಲೀಗ್ಗೆ ಒಂದು ಆಯ್ಕೆ ಆಗಬೇಕು ಅಂತ ಎಲ್ಲರಿಗೂ ಒಂದು ಆಶಿಸ್ತೀನಿ. ಯಾಕಂದರೆ ಸಾಫ್ಟ್ ಬಾಲಲ್ಲಿ ಈಗ ನಮ್ಮ ತಾಲೂಕಿಂದ 3 ಜನ ಆಡಿದ್ದಾರೆ. ಅವರು ಈಗೆಲ್ಲ ಒಂದು ಸೀನಿಯರ್ ಲೆವೆಲ್ ಆಗಿದ್ದಾರೆ. ಅವರೆಲ್ಲ ನಮ್ಮ ಹತ್ರ ಡಿಸ್ಕಷನ್ ಮಾಡಿ ಯಾಕೆ ನಮ್ಮ ತಾಲೂಕಲ್ಲಿ ಈ ರೀತಿ ಮಾಡಬಾರ್ದು ಅಂತ ಡಿಸ್ಕಷನ್ ಮಾಡಿದ್ರು. ಅದೇ ರೀತಿ ನಮ್ಮ ಮಂಜಣ್ಣ ಆಗಿರ್ಬೋದು, ಹಾಗೆ ಪುನೀತ್ ಆಗಿರ್ಬೋದು, ಕಿರಣ್ ಆಗಿರ್ಬೋದು,
ಮಾಸ್ಟರ್ ಆಗಿರ್ಬೋದು, ದಿನೇಶ್ ಆಗಿರ್ಬೋದು, ಎಲ್ಲ ಬಿಸ್ನೆಸ್ಸಲ್ಲಿರೋರೆ ಅವರೆಲ್ಲ ಸಪೋರ್ಟ್ ಕೈ ಜೋಡಿಸಿದ್ದಾರೆ. ಈ ತಾಲೂಕು ಲೆವೆಲ್ ಯಾವ ರೀತಿ ಅಂದರೆ 1 ಕೋಟಿ ವೆಚ್ಚದಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗ್ತದೆ. ಇದೊಂದು ಪ್ಲ್ಯಾಟ್ಫಾರ್ಮು. ಮತ್ತು ಈ ದುಡ್ಡು 1 ಕೋಟಿ ಏನೆಂದರೆ ಅದು ನೆಕ್ಸ್ಟ್ ಫ್ಯೂಚರ್ ಹೋಗ್ತಾ ಇರುತ್ತೆ. ನಮ್ಮ ತಾಲೂಕಲ್ಲೆಲ್ಲ ತಿಳ್ಕೊಬೇಕು, ಎಲ್ಲ ಜನತೆಗಳು, ಹುಡುಗರು ಅಷ್ಟೇ, ಎಲ್ಲರೂ ಅಷ್ಟೇ. ಸಪೋರ್ಟ್ ಸಹಕಾರ ತುಂಬ ಅವಶ್ಯಕತೆ ನಮಗೆ. ಯಾಕಂದರೆ ನಮ್ಮ ಫ್ಯೂಚರ್ ನಾವೇ ರೂಪಿಸ್ಕೋಬೇಕು. ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಎಲ್ಲರೂ ಒಂದು ಅಸಾಡ್ವಾಗಿ ಮಾತಾಡ್ತಾರೆ, ಟೆನ್ನಿಸ್ ಬಾಲ್ ಏನಪ್ಪ ಟೆನ್ನಿಸ್ ಬಾಲ್ ಆಡ್ತಾರೆ ಅಂತ. ಟೆನ್ನಿಸ್ ಬಾಲಲ್ಲಿ ಒಂದು ಫ್ಯೂಚರ್ ಇದೆ ಅಂತ ತೋರ್ಸೋಕ್ಕೆ ನಮ್ಮ ಮಂಜಣ್ಣವರವರು ಹೋದ ಸಲ ಮಾಡಿದರು. ಅವ್ರ ಜೊತೆ ನಾವು ಒಂದು ಒಗ್ಗೂಡಿಸಿ ಒಂದು ಕುಟುಂಬಕ್ಕೆ ನಾವು ಸಾಥ್ ಕೊಟ್ಟು ಇದೊಂದು ಇಂಟರ್ನ್ಯಾಷನಲ್ ಲೆವೆಲ್ ಗಂಟ ಹೋಗಬೇಕು ಅಂತ ಒಂದು ಕನಸು ಕಾಣ್ತಾ ಇದ್ದೀವಿ. ಈ 1 ಕೋಟಿ ಯಾಕೆ 1 ಕೋಟಿ ಹೇಳ್ತಾ ಇದ್ದೀನಿ ಅಂದರೆ, ಟೆನ್ನಿಸ್ ಬಾಲನ್ನು 500 ರೂಪಾಯಿ, 1000 ರೂಪಾಯಿ, ಒಂದು 10,000 ಹೇಳ್ತಾ ಇರ್ತಾರೆ. ಈ ಕಂಪೇರ್ ಯಾಕಂದರೆ ಎಂಟ್ರಿ ಫೀಸೇ 1 ಲಕ್ಷ ಇಕ್ಕಿದ್ದೀರಿ, 24 ಲಕ್ಷ ಕಲೆಕ್ಷನ್ ಆಗುತ್ತೆ. ನೀವೇ ಕಂಪೇರ್ ಮಾಡ್ಬೋದು ಎಲ್ಲರೂ. ಇದೊಂದು ದೊಡ್ಡ ಮಟ್ಟ, ದೊಡ್ಡ ವೇದಿಕೆ, ಒಂದು ಪ್ಲ್ಯಾಟ್ಫಾರ್ಮು. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಬೇಕು ನಮ್ಮ ತಾಲೂಕಿನ ಜನತೆ. ಮತ್ತು ಇದು ನಾವೇನು ಪ್ರೋಗ್ರಾಮ್ ಮಾಡ್ತಿರೋ ಇದೊಂದು ಸ್ಟೇಟ್ ಲೆವೆಲ್ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಅವರು ನಮ್ಮನ್ನು ನೋಡಲೇಬೇಕು. ಯಾಕಂದರೆ ಇದೊಂದು ಗ್ರಾಮೀಣ ಒಂದು ಜಾಗ. ಅದೇ ರೀತಿಯಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಮು ಬರ್ತಾಯಿದೆ. ಒಂದು ಆನೆಕಲ್ಲು ಅಂದರೆ ಒಂದು ಸೌಂಡ್ ಆಗಬೇಕು. ಅದೇ ರೀತಿಯಾಗಿ ಒಂದು ಕನಸು ಕಾಣ್ತಾ ಇದ್ದೀವಿ, ನಮ್ಮ ತಾಲೂಕಿಂದ ಇಂಡಿಯನ್ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಒಂದು ಆಯ್ಕೆ ಆಗಲೇಬೇಕು. ಅದಕ್ಕೆ ಯಾವ ರೀತಿ ಸಹಕಾರ ಕೊಡ್ತೀರೋ ನೀವು ದಯವಿಟ್ಟು ಮಾಧ್ಯಮದ ಪ್ರಮೋಷನ್ ಮಾಡಿಕೊಡ್ಬೇಕು. ನಾವು ನಿಮ್ಮ ಜೊತೆ ಕೈ ಕೂಡಿಸ್ತೀವಿ. ಅದೇ ರೀತಿಯಾಗಿ ನಾವು ಕನಸು ಕಾಣ್ತಿದ್ದೀವಿ ಆನೆಕಲ್ ಕ್ರಿಕೆಟರ್ಸ್ ಫೌಂಡೇಶನ್ನಿಂದ ಇದು ಸದಾ ಒಂದು ಪರ್ಮನೆಂಟ್ ಇದು ಸ್ಟೇಜ್. ಇದರಿಂದ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೋದು. ಮತ್ತು ಇದೇ ರೀತಿ ನಮ್ಮ ಟೆನ್ನಿಸ್ ಬಾಲ್ ಆಡ್ತಾಯಿದ್ದಾರೆ ಅವ್ರಿಗೆಲ್ಲ ಸಹಕಾರ ಕೊಡ್ತೀವಿ. ಇದೊಂದು ನಮಗೊಂದು ಒಳ್ಳೆಯ ಒಂದು ಸ್ಟೆಪ್ ಆಗಿದೆ. ನಮಗಿಂತ ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ತುಂಬ ಅವಶ್ಯಕತೆ ಆಗಿದೆ. ಅವ್ರಿಗೊಂದು ಸಹಕಾರ ಕೊಡೋಣ. ನಮ್ಮ ತಾಲೂಕಿನ ಎಲ್ಲ ಜನತೆಗಳು, ಎಲ್ಲ ಒಂದು ಪ್ರಭಾವಿ ವ್ಯಕ್ತಿಗಳು ಎಲ್ಲ ಕೈ ಜೋಡಿಸೋಣ. ಒಂದು ಕ್ರಿಕೆಟ್ ಹಬ್ಬ ಮಾಡೋಣ. ನಾವು ಫೈನಲ್ಲು ಬಂದು ಮಾರ್ಚ್ 26ನೇ ತಾರೀಕು ಆನೇಕಲ್ ASB ಗ್ರೌಂಡ್ ಇಕ್ಕಿದ್ದಾರೆ. ಆವತ್ತು ಆ ದಿನ ನಾವು ನೋಡ್ತೀವಿ. ಯಾಕಂದರೆ ಆ ದಿನದಲ್ಲಿ ಎಲ್ಲ ನಾವು ಏನು ಕಷ್ಟಪಡ್ತಾಯಿದ್ದೀವಿ, ಇವಾಗೆಲ್ಲ ಗ್ರೌಂಡ್ ವರ್ಕ್ ತುಂಬ ಮಾಡ್ತಿದ್ದೀವಿ ಎಲ್ಲ ಸೇರಿ. ಆ ದಿನದಲ್ಲಿ ನಾವೆಲ್ಲ ಪ್ರೂವ್ ಮಾಡೋಣ. ಎಲ್ಲ ಜೊತೆಗೆ ನಮ್ಮ ಮಾಧ್ಯಮ ನಮ್ಮ ಸದಾಕಾಲ ನಮ್ಮ ಕೈ ಜೋಡಿಸ್ಬೇಕು. ಆನೇಕಲ್ಲಲ್ಲಿ ಅವತ್ತು ಹಬ್ಬದ ವಾತಾವರಣ ಬಂದೇ ಬರುತ್ತೆ. ಏನಿದು ಸಾಫ್ಟ್ಬಾಲ್ ಆನೇಕಲ್ ATPL ಸೀಸನ್ 2 ಏನಿದೆ ಈಕ್ವಲ್ ಟು ಒಂದು ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 2ಗೆ ಒಂದು ಹೊಡಿಬೇಕು. ಅದರಲ್ಲೊಂದು ನಾವು ಫೈಟ್ ಅಂತ ನೋಡ್ಕೊಬೋದು, ತಪ್ಪು ತಿಳ್ಕೊಬಾರ್ದು. ಬಟ್ ನಾವು ಅದನ್ನು ಲೆವೆಲ್ ರೀಚ್ ಆಗಬೇಕು ಅಂತ ನಮಗೊಂದು ಕನಸಿದೆ. ದಯವಿಟ್ಟು ಸಹಕಾರ ಮಾಡಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. 100% ಆಗುತ್ತೆ. ಯಾಕಂದರೆ ಆಟದ ಮೈದಾನಕ್ಕಿಂತ ನಾವು ತೋರಿಸ್ಕೊಡ್ಬೇಕು. ನಾವು ಸುಮಾರು ಬರೀ ಕಬಡ್ಡಿ, ವಾಲಿಬಾಲ್ ಆಡ್ತೀವಿ. ಎಲ್ಲರೂ ಒಂದು ಹೇಳ್ತೀನಿ, ಎಲ್ಲ ಬಂದು ದೇವಸ್ಥಾನದಲ್ಲಿ ಕೇಳ್ತೀರಿ ಗುರು ಇದು ಬೇಕು ಅದು ಬೇಕು ಅಂತ. ನೀವು ದಯವಿಟ್ಟು ಒಂದು ಸ್ಪೋರ್ಟ್ಸ್ ಕೇಳಿ, ಒಂದು ಪಂಚಾಯತಿಲಿ ಒಂದು ಗ್ರೌಂಡ್ ಕೇಳಿ. ನೀವೇ ಕೇಳಿದ್ರೆ ಏನು ಮಾಡ್ತೀರಾ? ಎಲ್ಲರೂ ಏನು ಮಾಡ್ತೀರಾ? ದೇವಸ್ಥಾನಕ್ಕೆ ದೇವ್ರು ಬೇಕು, ಅದು ಬೇಕು ಇದು ಬೇಕು ಅಂತೀರಾ. ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಲೈಬ್ರರಿ ಕೇಳಿ, ಒಂದು ಸ್ಪೋರ್ಟ್ಸ್ ಗ್ರೌಂಡ್ ಕೇಳಿ, ಎಜುಕೇಷನು, ಡೆವಲಪ್ಮೆಂಟು ಎಲ್ಲ ಕೇಳಬೇಕು. ಸ್ಪೋರ್ಟ್ಸ್ ಅನ್ನೋದು ಬರೀ ಒಂದು ನಾರ್ಮಲ್ ಅಲ್ಲ, ಅದು ನಮ್ಮ ಹೆಲ್ತ್ ಆಗಿರ್ಬೋದು, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಏನಂತ. ಯಾಕಂದರೆ ಸಿಟಿ ನೋಡಿರಿ, ಒಂದು ಗ್ರೌಂಡ್ ಹುಡ್ಕೋಕ್ಕಾಗಲ್ಲ ಸಿಟಿಲಿ. ಎಲ್ಲರೂ ಬಂದು ಪೇಮೆಂಟ್ ಕೊಟ್ಕೊಂಡು ಮಾಡ್ತಾಯಿದ್ದೀರಾ. ಫಸ್ಟ್ ಏನಾಯಿತು, ಎಲ್ಲ ಫ್ರೀಯಾಗಿ ನಾವು ಗ್ರೌಂಡ್ ಆಡ್ತಾಯಿದ್ರಿ. ಒಂದು ಗ್ರೌಂಡಲ್ಲಿ ಬಂದು ಒಂದು 50 ಟೀಮ್ ಆಡ್ತದೆ ಸಿಟಿಲಿ. ಇದೆಲ್ಲ ನಮಗೆ ಒಂದು ಮುನ್ಸೂಚನೆ ಯಾವ ರೀತಿ ನಾವು ಡೆವಲಪ್ ಮಾಡಬೇಕು. ಯಾಕಂದರೆ ನಾವು ಹೇಳಬೇಕೆಲ್ಲ. ಒಂದು ಪ್ರತಿ ಪಂಚಾಯತಿಲಿ ಒಂದೊಂದು ಗ್ರೌಂಡ್ ಆದರೆ ಒಂದು ಹೆಲ್ಪ್ ಆಗುತ್ತೆ ಎಲ್ಲ ನೆಕ್ಸ್ಟ್ ಫ್ಯೂಚರ್ಗೆ, ಹೆಲ್ತಿಗಾಗಿರ್ಬೋದೆಲ್ಲ. ನಾವು ನಮ್ಮ ಫ್ಯೂಚರ್ ಬಿಟ್ಬಿಟ್ಟು ಬೇರೆ ಇದೆಲ್ಲ ಒಂದು ಧಾರ್ಮಿಕತೆ ನೋಡ್ತಾ ಇದ್ದೀರಿ. ದಯವಿಟ್ಟು ಒಂದು ಸೈಂಟಿಫಿಕ್ ಆಗಲಿ, ಒಂದು ಹೆಲ್ತ್ ವಿಷಯ ಆಗಲಿ, ಎಜುಕೇಷನ್ ಪರ್ಪಸ್ಗೆ ಒಂದು ಹೋಗ್ಬೇಕು ಅಂತ ಕೇಳ್ಕೊಳ್ತೀನಿ. ACF ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ. ಕಮಿಟಿಯಲ್ಲಿ ಮಂಜಣ್ಣ, ಈ ಕಮಿಟಿಯಲ್ಲಿ ಮೇಯ್ನಾಗಿ ಹೇಳಬೇಕು ಅಂದರೆ ಆನೇಕಲ್ ಎಲ್ಲ ಭಾಗದಲ್ಲೂ ಇದ್ದಾರೆ. ಆ ಹತ್ತಿಬೆಲೆ ಭಾಗದಿಂದ ಮಂಜಣ್ಣ ಇದ್ದಾರೆ, ಹೆಬ್ಗೋಡಿ ಭಾಗದಿಂದ ರಮೇಶ್ ಅಣ್ಣವರು ಇದ್ದಾರೆ, ಬೊಮ್ಮಸಂದ್ರ ಭಾಗದಿಂದ ಪುನೀತ್ ಕಿರಣ್ ಅವರು ಇದ್ದಾರೆ, ಮರ್ಸೂರು ಭಾಗದಿಂದ ಪ್ರವೀಣ್ ಅವರು ಇದ್ದಾರೆ, ಆನೇಕಲ್ ಭಾಗದಿಂದ ಗುರುರಾಜು, ಪ್ಲಸ್ ನಮ್ಮ ಜಿಗಣಿ ಭಾಗದಿಂದ ನಮ್ಮ ಹುಲಿಮಗ್ನ ಮಂಜಣ್ಣವರು ಇದ್ದಾರೆ, ಪ್ಲಸ್ ಮಾಯಸಂದ್ರ ಈ ಭಾಗದಲ್ಲಿ ನಾನು ಮತ್ತು ಶಂಕರ್ ಇದ್ದೀವಿ. ಸೊ ನಾವೆಲ್ಲ ಸೇರಿ ಒಂದು ಜಾತ್ರೆ, 1 ತಿಂಗಳು 1.5 ತಿಂಗಳು ಕ್ರಿಕೆಟ್ ಜಾತ್ರೆ ಹಮ್ಮಿಕೊಂಡಿದ್ದೀವಿ. ಸೊ ಇದರಲ್ಲಿ ಎಲ್ಲ ಕ್ರೀಡಾಪಟುಗಳು, ಎಸ್ಪೆಷಲಿ ಯೂತ್ಸ್ ಬರಬೇಕು. ಏನೋ ಮೊಬೈಲು ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತಾರಲ್ಲ, ಆ ಯೂತ್ಸ್ ಆಚೆ ಬರಬೇಕು, ಇದರಲ್ಲಿ ಆಡಬೇಕು, ಆಯಿತಾ. ಸೊ ಸಹಕರಿಸ್ರಿ. ಎಲ್ಲ ರಾಜಕಾರಣಿಗಳಾಗಲಿ, ಹಿರಿಯ ಕ್ರಿಕೆಟರ್ಸು ಎಲ್ಲ ಸಹಕರಿಸ್ರಿ. ಈ ಕ್ರಿಕೆಟ್ ಜಾತ್ರೆನ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ. ಸೊ ಪ್ಲೀಸ್ ಸಪೋರ್ಟ್ ACF. ಪ್ರೀಮಿಯರ್ ಲೀಗಿಗೆ ಕೈ ಜೋಡಿಸಿದಂತಹ ಎಲ್ಲ ಓನರ್ಸ್ಗೂ ಮತ್ತು ಸಪೋರ್ಟರ್ಸ್ಗೆ ವಂದನೆಗಳನ್ನು ನಾನು ಹೇಳ್ತೇನೆ. ನಿಜಕ್ಕೂ ಈ ಒಂದು ಟೂರ್ನಮೆಂಟ್ ತುಂಬ ಖುಷಿಯನ್ನು ಕೊಡ್ತಾ ಇದೆ.
ಆ್ಯಕ್ಚುಲಿ ಮಂಜು ಅವರು ಅತಿ ಬೆಲೆ ಪ್ರೀಮಿಯರನ್ನು ನಡೆಸ್ತಾಯಿದ್ರು. ಸೊ ಅವರು ಒಂದು ದೊಡ್ಡದಾಗಿ ಯಾವುದಾದ್ರು ಒಂದು ಟೂರ್ನಮೆಂಟ್ ಮಾಡಬೇಕಂತೇಳಿ ಅವರು ನನ್ನನ್ನು ಕರೆಸಿ ಡಿಸ್ಕಷನ್ ಮಾಡಿದಾಗ ಬಂದಿದ್ದೆ ಈ ಒಂದು ಥಾಟ್ಸ್. ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗನ್ನು ನಾವು ಮಾಡೋಣ ಅಂತೇಳಿ ಕೈ ಚಿಕ್ಕದಾಗಿ ಯೋಚನೆ ಮಾಡಿದಾಗ ಅದು ತುಂಬ ದೊಡ್ಡದ ಮಟ್ಟಿಗೆ ಅದು ನಡೆದಿರೋದು ನಿಜವಾಗ್ಲೂ ತುಂಬ ಖುಷಿಯನ್ನು ಕೊಡ್ತಾಯಿದೆ. ಇದು ಕೈ ಜೋಡಿಸಿದಂತಹ ಎಲ್ಲ ನಮ್ಮ ಕಮಿಟಿಯಿಂದ ಹಿಡಿದು ಎಲ್ಲ ಓನರ್ಸಿಗೆ ನಾನು ಧನ್ಯವಾದಗಳನ್ನು ನಾನು ಹೇಳ್ತೇನೆ. ಇದು ನಾನು ಒಂದು ಖುಷಿಯಿಂದ ಹೇಳ್ಕೊಳ್ಬೇಕು. ಯಾಕಂದರೆ ನಮ್ಮ ಒಂದು ಟೈಮಲ್ಲಿ, ನಮ್ಮ ಒಂದು ಸ್ಕೂಲ್ ಕಾಲೇಜ್ ಟೈಮಲ್ಲಿ ಇಂಥ ಅವಕಾಶಗಳು ನಮ್ಗೆ ಸಿಗಲಿಲ್ಲ. ಆಗಿನ ದಿನಮಾನಗಳಲ್ಲಿ ತುಂಬ ಕಷ್ಟ ಇತ್ತು. ಆದರೆ ಈಗಿನ ಒಂದು ದಿನಮಾನಗಳಲ್ಲಿ ನಮ್ಮ ಒಂದು ಯೂತ್, ನಮ್ಮ ಒಂದು ಆನೇಕಲ್ ತಾಲೂಕಲ್ಲಿರುವಂತಹ ಎಲ್ಲ ಪ್ಲೇಯರ್ಸ್ಗೆ ಒಂದು ದೊಡ್ಡ ಒಂದು ಅವಕಾಶ ಈ ಒಂದು ತಾಲೂಕು ಅಂದರೆ ಈ ಒಂದು ಪ್ರೀಮಿಯರ್ ಮುಖಾಂತರವಾಗಿ ನಿಮಗೆ ಸಿಗ್ತಾ ಇರೋದ್ರಿಂದ ಸೊ ದಯಮಾಡಿ ಇದನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗಿ ನಾನು ನಿಮ್ಮೆಲ್ಲರನ್ನು ನಾನು ಕೇಳ್ಕೊಳ್ತೇನೆ. ಎರಡನೇದಾಗಿ ಏನಂದರೆ ಇದ್ರ ಜೊತೆಗೆ ಆ್ಯಕ್ಚುಲಿ ಫಸ್ಟ್ ಒಂದು ಸೀಸನ್ನಲ್ಲಿ ನಾವು ಪಾಯಿಂಟ್ ವೈಸಲ್ಲಿ ನಾವು ನಡೆಸ್ತಾ ಬಂದ್ವಿ. ಸೊ ಅದೇ ರೀತಿಯಾಗಿ ಈ ಒಂದು ಸರಿ ಪ್ರತಿಯೊಬ್ಬರಿಗೂ ಅಂದರೆ ಆ್ಯಕ್ಷನ್ಗೆ ಬರೋಂಥ ಆ್ಯಕ್ಷನಲ್ಲಿ ಪಾಯಿಂಟ್ ಕೊಂಡುಕೊಂಡಂತಹ ವ್ಯಕ್ತಿಗಳಿಗೆ ಅಮೌಂಟು ಸಿಗೋ ರೀತಿಯಲ್ಲೂ ಕೂಡ ಕಮಿಟಿ ಸಹಾಯ ಮಾಡೋ ಪ್ಲ್ಯಾನನ್ನು ಕೊಟ್ಟಿದೆ ಮತ್ತು ಮಾಡ್ತಾಯಿದೆ. ಸೊ ಅದಕ್ಕೂ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಈ ಒಂದು ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ಗೆ ಯಾರೆಲ್ಲ ಬರ್ತಿರೋ ಅವರೆಲ್ಲರಿಗೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮಗೆ ತುಂಬ ಖುಷಿಯನ್ನು ಪಟ್ಟು ನೀವು ಮುಂದಕ್ಕೆ ನೀವು ಇನ್ನೂ ಒಳ್ಳೆಯ ಒಂದು ಫ್ಯೂಚರ್ ಅಂದರೆ ನಿಮಗೆ KTPL ಹಿಡಿದು SPL ಅವ್ರಿಗೂ ನಿಮಗೆ ಒಂದು ಆಡುವಂಥ ಈ ಒಂದು ಆಟಗಳನ್ನು ನೋಡಿ ನಿಮ್ಮನ್ನು ಆಡಿಸುವಂಥ ಒಂದು ಅವಕಾಶಗಳು ನಿಮಗೆಲ್ಲರಿಗೂ ಸಿಗ್ತಾಯಿದೆ. ಸೊ ದಯಮಾಡಿ ಇದನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗಿ ನಿಮ್ಮನ್ನು ಕೇಳ್ತೇನೆ. ಸೊ ಈ ಒಂದು ಏನು ಪಂದ್ಯಾವಳಿ ನಡೆಸ್ತಾ ಇದ್ದೀವಿ ನಾವು, ಪ್ರತಿ ಶನಿವಾರ ಭಾನುವಾರ ಏನು ನಾವು ಡೇಟ್ ಫಿಕ್ಸ್ ಮಾಡಿದ್ದೀವಿ, ಪ್ರತಿ ಶನಿವಾರ ಭಾನುವಾರ ಮ್ಯಾಚ್ ಇರುತ್ತೆ. ದಯವಿಟ್ಟು ತಮ್ಮ ತಮ್ಮ ತಂಡದ ಮಾಲೀಕರಿಗೆ ನೀವು ಸಹ ಸಹಕರಿಸಬೇಕಾಗ್ತದೆ. ಈ ಒಂದು ಏನೋ ನಾವು ಮಾಡಿದ್ದೀವಿ, ಈ ಒಂದು ಫೌಂಡೇಶನ್ನು ಎಲ್ಲರಿಗೂ, ಎಲ್ಲ ಯುವ ಆಟಗಾರರಿಗೆ ಉತ್ತಮವಾದ ವೇದಿಕೆ ಆಗಲಿದೆ. ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ. ನಮ್ಮ ಕಡೆಯಿಂದ ಏನು ಟ್ರಸ್ಟ್ ಕಡೆಯಿಂದ ಯಾವ ಪ್ಲೇಯರ್ಗೆ ಏನಾದರೂ ಒಂದು ಕ್ರಿಕೆಟ್ಗೆ ಯಾವ ರೀತಿ ಬೇಕಾದ್ರೂ ಸಹಾಯ ಕೇಳಿ ನಾವು ಯಾವಾಗಲೂ ರೆಡಿಯಾಗಿರ್ತೀವಿ ಅಂತ ಹೇಳ್ತಾ ಇದ್ದೇವೆ. ಪ್ರತಿಯೊಂದು ಪ್ಲೇಯರು ಏನು ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಎಲ್ಲರಿಗೂ ಉತ್ತಮವಾದ ವೇದಿಕೆ. ದಯಮಾಡಿ ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಈ ಒಂದು ಟೂರ್ನಮೆಂಟ್ನ ನಾವು ಎಷ್ಟು ಫ್ರೆಂಡ್ಲಿಯಾಗಿ ನಡೆಸ್ತಾ ಇದ್ದೀವೋ ಅಷ್ಟೇ ಸ್ಟ್ರಿಕ್ಟಾಗಿ ಕೂಡ ನಡೆಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನು ನಂಬಿಕೊಂಡು 1 ಲಕ್ಷ ಎಂಟ್ರಿ ಫೀಸ್ ಕೊಟ್ಟು ಮತ್ತು ನಿಮಗೆ ಏನು ಆಗುವವುಗಳನ್ನ ನಿಮ್ಮ ಓನರ್ಸ್ ನೋಡ್ತಾರೆ. ನಿಮ್ಮನ್ನು ಅವರು ಏನು ಕರ್ಕೊಳ್ತಾರೆ ಬಿಡ್ಡಿಂಗಲ್ಲಿ, ದಯವಿಟ್ಟು ಶನಿವಾರ ಯಾರು ಅವೈಲೇಬಿಲಿಟಿ ಇದ್ದಾರೋ ಆ ಪ್ಲೇಯರ್ಸ್ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮನ್ನು ನಂಬಿಕೊಂಡು ಒಂದು ಟೀಮ್ ಫಾರ್ಮ್ ಮಾಡ್ತಾರೆ. ಆ ಒಂದು ಟೈಮಲ್ಲಿ ನೀವು ಕೈ ಕೊಟ್ಟಾಗ ಟೀಮು ಟೋಟಲ್ ಕೊಲಾಪ್ಸ್ ಆಗುತ್ತೆ. ದಯವಿಟ್ಟು ಶನಿವಾರ ಭಾನುವಾರ ಯಾವ ನಾವು ಡೇಟು ಅನೌನ್ಸ್ ಮಾಡಿದ್ದೀವಿ ಆ ಡೇಟಲ್ಲಿ ಎಲ್ಲ ಪ್ಲೇಯರ್ಗಳು ಯಾರ್ಯಾರು ಅವೈಲೇಬಿಲಿಟಿ ಇದ್ದಾರೋ ದಯವಿಟ್ಟು ಅವ್ರು ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ.